ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆಯ ಪರಿಸ್ಥಿತಿಯನ್ನು ನಿಮಗೆಲ್ಲರಿಗೂ ಹೇಳಬೇಕು. ಇಲ್ಲಿ ಉಡುಪಿಯಲ್ಲಿ ಒಂದು ಪುಟ್ಟ ಮಕ್ಕಳಿಗೆ ಶಿಬಿರ ನಡೀತಾ ಇತ್ತು. ಆ ಎಲ್ಲ ಪುಟ್ಟ ಮಕ್ಕಳನ್ನು ರಾತ್ರಿ ಪೂಜೆಗೆ ಸ್ವಾಮಿಗಳು ಕರೆಸಿದ್ದರು. ಆ ಎಲ್ಲ ಪುಟ್ಟ ಮಕ್ಕಳು ರಾಮಾಯಣ ಕೇಳಲಿ ಅನ್ನುವ ಅಪೇಕ್ಷೆ. ಅವರಿಗೆ ಪಾತ್ರಗಳ ಸೂಕ್ಷ್ಮತೆಯನ್ನು ಹೇಳಿದರೆ ಅವರಿಗೆ ಅರ್ಥ ಆಗುವುದು ಕಷ್ಟ. ಪುಟ್ಟ ಹುಡುಗರು 1ನೇ ಕ್ಲಾಸಿನಿಂದ ಹಿಡಿದು 8, 9ನೇ ಕ್ಲಾಸಿನವರೆಗೂ ಬೇರೆ ಬೇರೆ ಸ್ತರದ ವಿದ್ಯಾರ್ಥಿಗಳಿದ್ದರು. ಆದರೆ ರಾಮಾಯಣ ಮಾಡ್ತಾ ಇದ್ದೇವೆ ಅನ್ನೋದನ್ನು ಬಿಡಲಿಕ್ಕಾಗಲ್ಲ. ಹಾಗಂತ ಹೇಳಿ ರಾಮಾಯಣ ಅವ್ರಿಗೆ ಹೇಳಲಿಕ್ಕೂ ಆಗಲ್ಲ. ದೈವವಶಾತ್ ಅಲ್ಲಿ ಏನಿತ್ತು, ಪ್ರಕೃತಿಯ ವರ್ಣನೆ ಇತ್ತು. ಅದು ಆಗಿತ್ತು ವಸ್ತುತಃ. ಮತ್ತೆ ವಾಪಸ್ಸು ಹೋಗಿ ಆದ ಪ್ರಕೃತಿಯ ವರ್ಣನೆಯನ್ನೇ ಅವರಿಗೆ ಬಿಡಿಸಿ ಬಿಡಿಸಿ ಮಾಡಿ ಹೇಳುವಂತಹ ಪರಿಸ್ಥಿತಿ ಬಂತು. ನಿಮಗೆಲ್ಲರಿಗೂ ಬಾಲಪಾಠ ಅಂತ ಅನಿಸಿರುತ್ತೆ. ಆದರೆ ನೀವು ಆ ಮಕ್ಕಳಿಗಾಗಿ ಸಹಿಸಿಕೊಳ್ತೀರಾ ಅಂತನ್ನುವ ಭರವಸೆ ಇತ್ತು. ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಆ ಕಾರಣದಿಂದ ನಿನ್ನೆ ಮಕ್ಕಳಿಗೆ ಉದ್ದೇಶಿಸಿಕೊಂಡು ಮಾಡಿದ್ದು. ಇವತ್ತು ನಾರ್ಮಲ್. ಅವರಿಗಾಗಿ ನಾವು ಕೆಲವೊಂದು ಸಂಗತಿಗಳನ್ನು ಬಿಡಬೇಕಾಯ್ತು. ಅದರಲ್ಲಿ ಒಂದು ಇದು, ಮೀನೋಪಸಂದರ್ಶಿತ ಮೇಖಲಾನಾಂ ನದೀವಧೂನಾಂ ಗತಯೋದ್ಯಮಂದಾಃ ಕಾಂತೋಪಭುಕ್ತಾಲಸಗಾಮಿನೀನಾಂ ಪ್ರಭಾತಕಾಲೇಷ್ವಿವ ಕಾಮಿನೀನಾಂ ಅಂತ. ನದಿ ಹೇಗೆ ಹರಿತಾ ಇದೆ ಅಂದರೆ, ರಾತ್ರಿ ಇಡೀ ಇನಿಯನ ಜೊತೆ ಕಳೆದ ಹೆಣ್ಣು ಬೆಳಗ್ಗೆ ತೃಪ್ತಳಾಗಿ ತನ್ನ ಮಲಗುವ ಕೋಣೆಯಿಂದ ನಿಧಾನವಾಗಿ ತನ್ನ ಕೆಲಸಗಳಿಗೆ ಹೋಗುವ ಹಾಗೆ ನದಿ ಹೋಗ್ತಾ ಇದ್ಲು ಅಂತಿದೆ. ಅದನ್ನು ಮಕ್ಕಳಿಗೆ ಹೇಳಲಿಕ್ಕಾಗ್ತದ? ಹೀಗಾಗಿ ಅದನ್ನು ಹೇಳಲಿಲ್ಲ. ಈ ತರಹದ ಕೆಲವೊಂದು ಸಂಗತಿಗಳನ್ನು ಬಿಟ್ಟಿದ್ದಾಯಿತು. ಇನ್ನೂ ಕೆಲವೊಂದಿದೆ. ದರ್ಶಯಂತಿ ಶರನ್ನದ್ಯ ಪುಲಿನಾನಿ ಶನೈಃ ನವಸಂಗಮ ಸಂವ್ರೀಡಾ ಜಘನಾನೀವ ಯೋಷಿತಃ. ದರ್ಶಯಂತಿ ಶರನ್ನದ್ಯ, ಶರತ್ಕಾಲದಲ್ಲಿ ನದಿಯ ನೀರು ಮೆಲ್ಲಗೆ ಮಲ್ಲಗೆ ದಡದ ಮರಳುಗಳನ್ನು ಬಿಡ್ತಾ ಚಿಕ್ಕದಾಗ್ತಾ ಹೋಗುತ್ತೆ ಅಂತ. ಮಳೆಗಾಲದಲ್ಲಿ ಭರಪೂರ ದೊಡ್ಡ ಪಾತ್ರದಲ್ಲಿ ಹರಿತಾ ಇದ್ದ ನದಿ ಕ್ರಮೇಣ ಇಳಿದು
ಇಳಿದು ಇಳಿದು ಹೋಗುತ್ತೆ. ಅದಕ್ಕೆ ಇವರು ಕೊಡುವ ಉದಾಹರಣೆ ನವ ಸಂಗಮ ಸಂವ್ರೀಡ ಜಘನಾನೀವ ಯೋಷಿತ ಅಂತ. ಸಂಕೋಚ ಕಳೆದುಕೊಳ್ಳುವ ಮುನ್ನ ನರ್ತನದಲ್ಲಿ ಮೆಲ್ಲಗೆ ಮೆಲ್ಲಗೆ ತನ್ನನ್ನು ಮುಚ್ಚಿಕೊಂಡಿದ್ದು ಆಮೇಲೆ ತೆರೆದುಕೊಳ್ಳುವವಳು ಹಾಗೆ. ಈ ತರಹ ಹೇಳ್ತಾರೆ. ಪ್ರಸನ್ನತರಿಲ ಸೌಮ್ಯ ಕುರರಾಭಿವಿನಾದಿತಾ ಚಕ್ರವಾಕ ಗಣ ಕಿರಣ ವಿಭಾಂತಿ ಸಲಿಲಾಶಯ. ಇದನ್ನೆಲ್ಲ ನಾವು ಬಿಡಬೇಕಾಯ್ತು. ಯಾಕೆ ಅಂದರೆ ಅಲ್ಲಿ ಎದುರುಗಡೆ ಇರೋದು ಮಕ್ಕಳು, ಅವ್ರಿಗೆ ಅರ್ಥ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಅರ್ಥ ಆಗಲ್ಲ ಅಂತ ಹೇಳಲಿಕ್ಕಿಲ್ಲ, ಆದರೆ ಈಗ ಅದು ಸರಿಯಾದ ಸಮಯ ಅಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದು. ವಸ್ತುತಃ ಇವತ್ತಿನ ಹೊರಗಡೆಯ ಕಂಟೆಂಟ್ಗಳನ್ನು ನೋಡಿದ್ರೆ ಇದು ಏನೂ ಅಲ್ಲ. ಆದರೆ ಇದನ್ನು ಆಸ್ವಾದಿಸುವ ರಾಸಿಕ್ಯ ಅವರಲ್ಲಿ ಇರಲ್ಲ, ಅಷ್ಟು ಮಾತ್ರ ಖಚಿತ. ಅದರಿಂದಾಗಿ ಈ ರಾಮಾಯಣದ ಈ ಚಿಂತನೆಯನ್ನು ನಾವು ಸ್ವಲ್ಪ ಶಾರ್ಟ್ ಮಾಡಿ ಅದನ್ನು ಬೇರೆ ರೀತಿಯಾಗಿ ಮಾಡಿ, ಕಡಲಿದೆ, ನದಿ ಇದೆ, ಅದನ್ನೆಲ್ಲ ಹೇಳಬೇಕಾಯಿತು. ಇಷ್ಟು ಇತಿ ಪೂರ್ವಕಥಾನುವಾದ. ನಿನ್ನೆ ಯಾಕೆ ರಾಮಾಯಣ ಈ ರೀತಿ ಆಯಿತು ಅನ್ನೋದಕ್ಕೆ, ಯಾಕೆಂದರೆ ನಿಮಗೆ ಮುಂದೆ ಮಕ್ಕಳಿದ್ದರೋ ಇಲ್ಲವೋ ಗೊತ್ತಾಗಿರಲ್ಲ ಅಲ್ವಾ, ಆ ಕಾರಣದಿಂದ ಇದನ್ನಿಷ್ಟು ಹೇಳಬೇಕಾಯಿತು. ಸುಗ್ರೀವ ಮೈ ಮರೆತಿದ್ದಾನೆ. ಲಕ್ಷ್ಮಣನಿಗೆ ಅವನು ಎಚ್ಚರಿಸಬೇಕು ರಾಮ. ಅದಕ್ಕೆ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಆಶಾಂ ಸಂಶ್ರುತ್ಯಯೋ ಹಂತಿ ಸಲೋಕೆ ಪುರುಷಾಧಮಃ ಕೃತಾರ್ಥಾಶಕೃತಾರ್ಥಾನಾಂ ಮಿತ್ರಾಣಾಂ ನ ಭವಂತಿ ಯೇ ತಾನ್ ಮೃತಾನಪಿ ಕ್ರವ್ಯಾದಾಃ ಕೃತಜ್ಞಾನ್ನೋಪಭುಂಜತೆ. ಉಪಕಾರವನ್ನು ಪಡೆದ ಮೇಲೆ ಆ ಉಪಕಾರಕ್ಕೆ ಪ್ರತ್ಯುಪಕಾರ ಯಾರು ಮಾಡೋದಿಲ್ಲ, ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರೆ ಕಾಗೆಗಳು ಕೂಡ ಅವರ ದೇಹದ ಮಾಂಸವನ್ನು ಮುಟ್ಟುವುದಿಲ್ಲ. ಹೀಗಾಗಿ ಕೃತಜ್ಞತೆ ಅಂತನ್ನೋದು, ಮಾಡಿದ ಉಪಕಾರವನ್ನು ಮರೆಯೋದು ಅಂತನ್ನೋದು ಅತ್ಯಂತ ಅಸಹಜ ಮತ್ತು ಅಪರಾಧ. ಎಲ್ಲ ಅಪರಾಧದ ಹಿಂದೆ ಅದಿದ್ದೇ ಇರುತ್ತೆ. ಆ ಕಾರಣದಿಂದ ಅವನಿಗೆ ಹೇಳು, ನೂನಂ ಕಾಂಚನ ಪೃಷ್ಠಸ್ಯ ವಿಕೃಷ್ಟಸ್ಯ ಮಯಾರಣೆ ದ್ರಷ್ಟುಮಿಚ್ಛಸಿ ಚಾಪಸ್ಯ ರೂಪಂ ವಿದ್ಯುದ್ಗಣೋಪಮಂ. ನೋಡು, ನನ್ನ ಬಿಲ್ಲು ಮತ್ತು ಬಾಣ ಕೆಲಸ ಮಾಡೋದನ್ನು ಯುದ್ಧದಲ್ಲಿ ಮಾತ್ರ ನೋಡು. ನಿನ್ನ ಬಗೆಗೆ ಯುದ್ಧ ಮಾಡೋದನ್ನು ನೀನು ನೋಡೋದು ಬೇಡ. ಅಂದರೆ ಕೃತಜ್ಞತೆಯನ್ನು ಬಿಡು, ಕೃತಜ್ಞನಾಗು. ಕೃತಜ್ಞ ಅಂದ್ರೇನು ಗೊತ್ತಾ? ಕೃತಂ ಜಾನಾತಿ, ಉಪಕಾರವನ್ನು ತಿಳಿದವ ಅವನು ಕೃತಜ್ಞ. ಉಪಕಾರವನ್ನು ಮರೆಯುವವ ಕೃತಂ ಹಂತಿ ಇತಿ ಕೃತಜ್ಞ ಅಂತ. ಉಪಕಾರವನ್ನು ಕೊಲ್ಲುವವ ಅಂದರೆ ಬುದ್ಧಿಯ ಮೂಲಕ ಅಳಿಸುವವ. ಘೋರಂ ಜ್ವಲಿತ ನಿರ್ಘೋಷಂ ಕ್ರುದ್ಧಸ್ಯ ಮಮ ಸಂಯುಗೆ ನಿರ್ಘೋಷಮಿವ ವಜ್ರಸ್ಯ ಪುನಃ ಸಂಶ್ರೋತುಮಿಚ್ಛಸಿ. ಏನು, ವಾಲಿಯನ್ನು ಕೊಲ್ಲುವಾಗ ನನ್ನ ಬಿಲ್ಲಿನ ಭೀಕರವಾದ ಸದ್ದು, ಬಾಣದ ರಿವ್ವನೆ ವೇಗ, ಇದನ್ನು ನಿನ್ನ ವಿರುದ್ಧ ಕೇಳಲಿಕ್ಕೆ ಇಷ್ಟಪಡ್ತೀಯಾ? ಅಷ್ಟು ಬೇಗ ಮರ್ತೋಯ್ತಾ? ಪುನಃ ಸಂಸ್ಮರ್ತುಂ ಇಚ್ಛಸಿ. ಕಾಮಮೇವಂ ಗತೆಪ್ಯಸ್ಯ ಪರಿಜ್ಞಾತೆ ಪರಾಕ್ರಮೆ ತ್ವತ್ಸಹಾಯಸ್ಯ ಮೇ ವೀರ ನ ಚಿಂತ್ಯಾಸ್ಯಾನ್ಮಃ ನೃಪಾತ್ಮಜ. ನನ್ನನ್ನು ಪರೀಕ್ಷೆ ಮಾಡಿದವನೇ ನೀನು. ಯಾವುದೋ ಒಂದು ದೊಡ್ಡ ಅಸ್ಥಿಪಂಜರವನ್ನು ತೋರಿಸಿ 100 ಯೋಜನೆ ಎಸಿ ನೋಡೋಣ ಅಂತ ಹೇಳಿದವನು ನೀನೇ. ಆ ಪರೀಕ್ಷೆಯಲ್ಲಿ ಪಾಸಾಗಿದ್ದೀನಿ, ನೀನೇ ಪರೀಕ್ಷೆ ಇಟ್ಟಿದ್ದು, ಅದರ ನೆನಪು ಇರಲಿ.
ಒಂದು ಮರವನ್ನು ತೋರಿಸಿ ಇದರ ಎಲೆಯನ್ನು ಕೆಡಹು ನೋಡೋಣ ಎಂದೆ. ನಾನು ಬೇರನ್ನೇ ಮುಗಿಸಿದೆ. ಅದರದ್ದೊಂದರದ್ದಲ್ಲ, ಉಳಿದ 6ರದ್ದು ಕೂಡ. ಹೀಗೆ ನೀನೇ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದೀಯಾ ನನ್ನ ಪರಾಕ್ರಮ ಏನು ಅನ್ನೋದನ್ನು. ಈಗ ನೀನೇ ನಿನ್ನ ವಿರುದ್ಧ ಈ ಟೆಸ್ಟ್ ನಡೀಲಿ ಅಂತ ಅಂದ್ಕೊಂಡಿದ್ಯಾ? ಹೇಗೆ? ಯದರ್ಥಮಯಮಾರಂಭ ಕೃತಪರ ಪುರಂಜಯ ಸಮಯಂ ನಾಭಿಜಾನಾತಿ ಕೃತಾರ್ಥ ಪ್ಲವಗೇಶ್ವರ. ಇದೆಲ್ಲ ಯಾಕಾಗಿದ್ದು? ವಾಲಿ ಕೆಳಗಡೆ ಬಿದ್ದದ್ದು, ಸುಗ್ರೀವ ರಾಜ್ಯವನ್ನು ಏರಿದ್ದು, ಅಂಗದ ಯುವರಾಜ ಆಗಿದ್ದು, ಎಲ್ಲದರ ಹಿಂದೆ ಸೀತೆಯ ಹುಡುಕಾಟ ಇದೆ. ಸೀತೆಯ ಹುಡುಕಾಟದ ದಾರಿಯಲ್ಲಿ ಇವುಗಳೆಲ್ಲ ನಡೆದಿದೆ. ಅಂಗದನಿಗಾಗಿ ಯುವರಾಜ ಪದಾಭಿಷೇಕ ಅಲ್ಲ, ಸುಗ್ರೀವನಿಗಾಗಿ ಸುಗ್ರೀವನ ಪಟ್ಟಾಭಿಷೇಕ ಅಲ್ಲ, ಸುಗ್ರೀವನಿಗಾಗಿ ವಾಲಿಯನ್ನು ಕೊಂದದ್ದಲ್ಲ. ಅದನ್ನೇ ಅವನು ಮರೆತಿದ್ದಾನೆ. ವರ್ಷಾಸ್ತಮಯ ಕಾಲಂತೂ ಪ್ರತಿಜ್ಞಾಯ ಹರೀಶ್ವರ ವ್ಯತೀತಾನ್ಶ್ಚತುರೋ ಮಾತಾನ್ ವಿಹರನ್ನಾವಬುದ್ಧತೆ. ಮಳೆಗಾಲ ಇಡೀ ಹೆಂಡತಿಯರೊಟ್ಟಿಗೆ ಸುಖವಾಗಿ ತಿರುಗುತ್ತಾ ಕಾಲ ಸಂದು ಹೋದದ್ದನ್ನು ತಿಳಿಯಲಿಲ್ಲ. ಸಾಮಾತ್ಯ ಪರಿಷತ್ ಕ್ರೀಡನ್ ಪಾನಮೇವೋಪಸೇವತೆ ಶೋಕದೀನೇಶು ನಾಸ್ಮಾಸು ಸುಗ್ರೀವ ಕುರುತೆ ದಯಾಂ. ಸುಗ್ರೀವ ತನ್ನ ಎಲ್ಲ ಹೆಂಡಿರೊಡಗೂಡಿ ಪಾನಾಭಿರತಃ ಕುಡಿತನೇ ಇದ್ದಾನೆ. ನಿತ್ಯಂ ಪಾನಮೇವ ಉಪಸೇವತೆ, ಕುಡಿತಾ ಇದ್ದಾನೆ. ಉಚ್ಛತಾಂ ಗಚ್ಚ ಸುಗ್ರೀವ ತ್ವಯಾ ವೀರ ಮಹಾಬಲ ಮಮ ರೂಪಸ್ಯ ರೋಷಸ್ಯ ಯದ್ರೂಪಂ ಬ್ರೂಯಾಶ್ಚೈನಮಿದಂ ವಚಃ. ಹೋಗು ಸುಗ್ರೀವನ ಹತ್ತಿರ, ಹೇಳು ನನ್ನ ಮಾತು. ಆ ಮಾತಿನಲ್ಲಿ ನನ್ನ ರೋಷದ ಪರಿಕಲ್ಪನೆ ಅವನಿಗಾಗಬೇಕು. ಮಮ ರೋಷಸ್ಯ ಯದ್ರೂಪಂ ನ ಸ ಸಂಕುಚಿತ ಪಂಥಾಃ ಯೇನ ವಾಲಿ ಹತೋಗತಃ ಸಮಯೇ ತಿಷ್ಠ ಸುಗ್ರೀವ ಮಾ ವಾಲಿ ಪಥಮನ್ವಗಾಃ. ನ ಸ ಸಂಕುಚಿತ ಪಂಥಾಃ, ವಾಲಿ ಹೋದ ದಾರಿ ಕಿರಿದಾಗೇನೂ ಇಲ್ಲ. ಮೃತ್ಯುವಿನ ಹಾದಿ ಅಗಾಲವಾದದ್ದು. ಎಷ್ಟು ಜನ ಬೇಕಾದರೂ ಒಮ್ಮೆಲೇ ಹೋಗಬಹುದು. ಇಲ್ಲ ಅಂತಿದ್ರೆ ಅಲ್ಲೂ ಟ್ರಾಫಿಕ್ ಜಾಮ್ ಮಾಡಿಡೋರು. ನ ಸ ಸಂಕುಚಿತ ಪಂಥಾಃ ಏನ ವಾಲಿ ಹತೋಗತಃ. ವಾಲಿ ಸತ್ತು ಹೋದ ದಾರಿ ಸಂಕುಚಿತ ಅಲ್ಲ, ಬಹಳ ವಿಸ್ತಾರವಾಗಿದೆ. ಸಮಯೇ ತಿಷ್ಠ ಸುಗ್ರೀವ, ಒಪ್ಪಂದದ ಪ್ರಕಾರ ಇರು ಸುಗ್ರೀವ. ಮಾ ವಾಲಿ ಪಥಮನ್ವಗಾಃ, ವಾಲಿಯ ದಾರಿಯನ್ನು ಹಿಡಿಯದಿರು. ಏಕ ಏವ ರಣೇ ವಾಲಿ ಶರೇಣ ನಿಹತೋ ಮಯ ತ್ವಾಂತು ಸತ್ಯಾದತಿಕ್ರಾಂತಂ ಹನಿಷ್ಯಾಮಿ ಸಬಾಂಧವಂ. ಒಬ್ಬನೇ ವಾಲಿಯನ್ನು ನಾನು ಕೊಂದದ್ದು ಆಗ. ಈಗ ನಿನ್ನ ಇಡೀ ಸಮುದಾಯವನ್ನು ನಾನು ಕೊಲ್ಲಲಿದ್ದೇನೆ, ನೆನಪಿಟ್ಕೋ. ಯದೇವಂ ವಿಹಿತೆ ಕಾರ್ಯೇ ಯದ್ಧಿತಂ ಪುರುಚರಜಭ ತತ್ತದ್ಬ್ರೂಹಿ ನರಶ್ರೇಷ್ಠ ತ್ವರಕಾಲ ವ್ಯತಿಕ್ರಮಃ. ಅದರಿಂದಾಗಿ ಈ ತನಕ ಆಗಿದ್ದನ್ನು ತಿದ್ದುಕೊಳ್ತೀಯಾದರೆ ಕ್ಷಮೆ ಉಂಟು. ಕುರುಷ್ವ ಸತ್ಯಂ ಮಮ ವಾನರೇಶ್ವರ ಪ್ರತಿಶ್ರುತಂ ಧರ್ಮಮವೇಕ್ಷ ಶಾಶ್ವತಂ ಮಾ ವಾಲಿನಂ ಪ್ರೇತಗತೋಯಮಕ್ಷಯೇ ತ್ವಮದ್ಯ ಪಶ್ಯೇ ಮಮ ಚೋದಿತಶ್ಚರೈಃ. ಆಮೇಲೆ ಯಮಲೋಕದಲ್ಲಿ ಅಣ್ಣ ತಮ್ಮಂದರು ನೀವಿಬ್ಬರು ಭೇಟಿಯಾಗೋದು ಬೇಡ ಅಂತ ಇದೆಯಾ? ಇದೇ ಮಾತು. ಕುರುಷ್ವ ಸತ್ಯಂ ಮಮ ವಾನರೇಶ್ವರ ಪ್ರತಿಶ್ರುತಂ ಧರ್ಮಮವೇಕ್ಷ ಶಾಶ್ವತಂ. ಒಪ್ಪಂದದಂತೆ ನಡೆಯಬೇಕು ಅಂತನ್ನೋದು ಶಾಶ್ವತವಾದ ಧರ್ಮ. ಅದನ್ನು ಹಾಗೆ ಮಾಡಿದೆಯೋ ಸರಿ. ಮಾ ವಾಲಿನಂ ಪ್ರೇತಗತೋ ವಿಪಶ್ಯಸೆ. ನೀನು ಸತ್ತ ಮೇಲೆ ನಿನ್ನ ಅಣ್ಣನನ್ನು ಭೇಟಿಯಾಗೋದು ಬೇಡ.
ಓ 4 ತಿಂಗಳಿಗಾಗಿ ನನ್ನನ್ನು ಕೊಲ್ಸೋದೇನೋ ಸುಗ್ರೀವ ಅಂತ ಅವನು ಕೇಳಬೇಕಾ? 4 ತಿಂಗಳು ಸುಖಕ್ಕಾಗಿ ನನ್ನನ್ನು ಕೊಲ್ಸೋದಿಯಲ್ಲಪ್ಪ ಅಂತ ಅವನ ಕೈನಲ್ಲಿ ಕೇಳಿಸ್ಕೋಬೇಕಾ? ಸಪೂರ್ವಜಂ ತೀವ್ರ ವಿವೃದ್ಧ ಕೋಪಂ ಲಾಲಪ್ಯಮಾನಂ ಪ್ರಸಮೀಕ್ಷ್ಯ ದೀನಂ ಚಕಾರ ತೀವ್ರಾಂ ಮತಿಮುಗ್ರತೇಜಾ ಹರೀಶ್ವರೇ ಮಾನವ ವಂಶವರ್ಧನ. ಅದರಿಂದಾಗಿ ಒಳ್ಳೆಯ ವಂಶದಲ್ಲಿ ನಡೆಯುವಂತೆ ನಡಿ. ಒಳ್ಳೆಯ ವಂಶದಲ್ಲಿ ಹುಟ್ಟಿದವರು ಮಾತಿಗೆ ತಪ್ಪುವುದಿಲ್ಲ. ಆ ಒಳ್ಳೆಯ ವಂಶ ನಿನ್ನದು ಅಂತ ಹೇಳಿ ನೀನು ಪ್ರೂವ್ ಮಾಡ್ಕೋ ಅಂತ ಹೇಳ್ತಾನೆ ಎನ್ನುವಲ್ಲಿಗೆ ಕಿಷ್ಕಿಂಧಾ ಕಾಂಡೆ 30 ಸರ್ಗ 30 ಸರ್ಗ ಆಗಿದೆ. 31ನೇ ಸರ್ಗ ಸಕಾಮಿನಂ ದೀನಮದೀನ ಸತ್ವಂ ಶೋಕಾಭಿಪನ್ನಂ ಸಮುದೀರ್ಣ ಕೋಪಂ ನರೇಂದ್ರ ಸೂನುರ್ನರದೇವ ಪುತ್ರಂ ರಾಮಾನುಜ ಪೂರ್ವಜಮಿತ್ಯುವಾಚ. ಇಷ್ಟು ಹೇಳಿದ ಕೂಡಲೇ ರಾಮಾನುಜ ಲಕ್ಷ್ಮಣ ಪೂರ್ವಜಂ ಇತ್ಯುವಾಚ ಅಣ್ಣನಿಗೆ ಕೇಳಿದ ಅಂತೆ. ನ ವಾನರಸ್ಥಾಸ್ಯತಿ ಸಾಧು ವೃತ್ತೇ. ಅಣ್ಣ ತಲೆ ತೆಗೆದು ಬಿಡ್ಲ ಒಂದು ಅಂದ. ನೆಕ್ಸ್ಟ್ ನ ವಾನರಸ್ಥಾಸ್ಯತಿ ಸಾಧು ವೃತ್ತೇ. ಆ ಕಪಿ ಒಳ್ಳೆಯ ದಾರಿಯಲ್ಲಿ ನಿಲ್ತಾನೇ ಇಲ್ಲ. ನ ಮನ್ಯತೆ ಕರ್ಮ ಫಲಾನುಷಂಗಂ. ಕರ್ಮದ ಫಲದ ಪರಿಣಾಮವನ್ನು ಯೋಚನೆಯೇ ಮಾಡ್ತಾ ಇಲ್ಲ. ನ ಭೋಕ್ಷತೆ ವಾನರ ರಾಜ್ಯ ಲಕ್ಷ್ಮೀಂ ತಥಾ ಹಿ ನಾತಿಕ್ರಮತೆ ಸ್ಯ ಬುದ್ಧಿ. ಅವನು ಬುದ್ಧಿಯೇ ನೆಟ್ಟಿಗಿಲ್ಲ, ಅವನು ಭೋಗಿಸಬೇಕಾ? ಮತಿಕ್ಷಯಾತ್ ಗ್ರಾಮ್ಯ ಸುಖೇತು ತಕ್ತಃ ತವ ಪ್ರಸಾದಾತ್ ಪ್ರತಿಕಾರ ಬುದ್ಧಿ. ಮತಿಕ್ಷಯಾತ್ ಅವನು ಬುದ್ಧಿ ಪೂರ್ಣ ಹಾಳಾಗಿದೆ. ಅದರಿಂದಾಗಿ ಗ್ರಾಮ್ಯ ಸುಖೇತು ತಕ್ತಃ ಯಾವಾಗಲೂ ಸಂಭೋಗದಲ್ಲಿಯೇ ಇದ್ದಾನೆ. ಹತೋಗ್ರಜಂ ಪಶ್ಚತು ವೀರವಾಲಿನಂ ನ ರಾಜ್ಯಮೇವಂ ವಿಗುಣಸ್ಯ ದೇಯಂ. ಮತ್ತೆ ಇದು ರಾಜ್ಯದ ಪ್ರಶ್ನೆ. ಇಟ್ ಈಸ್ ಕ್ವಶನ್ ಆಫ್ ಕಿಷ್ಕಿಂಧ ಆಲ್ಸೋ. ಕಿಷ್ಕಿಂಧ ಈ ತರಹದ ಒಬ್ಬ ಕೆಟ್ಟ ರಾಜನನ್ನು ಎದುರುಗೊಳ್ಬೇಕಾ? ಬುದ್ಧಿಯೇ ಇರದ, ಯಾವಾಗಲೂ ಹೆಂಡತಿಯರೊಡನೆ ಇದ್ದು ಮಂತ್ರಿಗಳಲ್ಲಿ ರಾಜ್ಯಭಾರವನ್ನು ವಹಿಸಿ ಅವನ ಪಾಡಿಗೆ ಅವನು ಇರುವಂತಹ ಒಬ್ಬ ರಾಜ ಬೇಕಾ? ನಧಾರ ಏಕೋಪ ಮುದೀರ್ಣ ವೇಗಂ ನಿಹನ್ಮಿ ಸುಗ್ರೀವಮ ಸತ್ಯಮದ್ಯ ಹರಿಪ್ರವೀರೈ ಸಹವಾಲಿ ಪುತ್ರೋ ನರೇಂದ್ರ ಪುತ್ರ್ಯ ವಿಚಯಂ ಕರೋತು. ಅಲ್ಲಪ್ಪ, ಈ ರೀತಿ ಸಹಾಯ ಆಗಲಿಲ್ಲ ಅಂತ ಕೊಲ್ತಾನೆ ಹೋದರೆ ಗತಿ ಏನು? ಇಲ್ಲ ಇಲ್ಲ, ಅಂಗದನನ್ನು ಮಾಡೋಣ ಯುವರಾಜನನ್ನಾಗಿ, ರಾಜನಾಗಿ. ಅವನು ಹುಡುಕ್ಲಿ, ಅವನಿಗೆ ಹೆಂಡ್ತಿನೇ ಇಲ್ವಲ್ಲ, ಕೆಲಸ ಮಾಡ್ತಾನೆ ಅವನು. ನಹಿ ವೈ ತ್ವದ್ವಿಧೋ ಲೋಕೆ ಪಾಪಮೇವಂ ತಮಾಚರನ್ ಕೋಪಮಾರ್ಯೇಣ ಯೋ ಹಂತಿ ಸವೀರ ಪುರುಷೋತ್ತಮ. ಆಗ ದೇವರು ನಕ್ಕ ಅಂತೆ. ನಕ್ಕು, ಬಾಣ ತಗೊಂಡಿದೆಯಲ್ಲಪ್ಪ ಲಕ್ಷ್ಮಣ, ತಗೋಬೇಡ. ನಿನ್ನಂತಹ ವಿವೇಕಿಗಳು ಈ ತರಹ ಅಪಚಾರ ಮಾಡೋದಿಲ್ಲ. ನೇದಮತ್ರ ತ್ವಯಾಗ್ರಾಶ್ಯಂ ಸಾಧು ವೃತ್ತೇನ ಲಕ್ಷ್ಮಣ ತಾಂ ಪ್ರೀತಿ ಅನುವರ್ತಸ್ವ ಪೂರ್ವವೃತ್ತಂಚ ಸಂಗತಂ. ನನಗೆ ಸುಗ್ರೀವನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಪ್ರೀತಿ ಇದೆ, ಎಚ್ಚರಿಸ್ತಾ ಇದ್ದೀವಷ್ಟೇ. ಆ ಎಚ್ಚರವೆಲ್ಲ ವರ್ಬಲ್ಲಾಗಿ ತಗೊಳ್ಬಾರ್ದು. ಅವನು ಹೆಂಗೆ ಹೇಳಿರ್ತಾನೆ, ಇವಾಗ ತಂದೆ ಒಬ್ಬ ಇವನಿಗೆ ಮಗನಿಗೆ ಹೇಳ್ತಾನೆ ಮಣ್ಣು ತಿನ್ನು ಹೋಗು ಅಂತ. ಸೀದಾ ಹೋಗಿ ಮಣ್ಣು ತಿನ್ನು, ತಂದೆ ಆಜ್ಞೆ ಅಂತ ಮಣ್ಣು ತಿನ್ಲಿಕ್ಕೆ ಆಗ್ತಾ? ಸಿಟ್ಟಿನಲ್ಲಿ ಹೇಳೋದು ಅಂತ ಅಷ್ಟೇ ಅರ್ಥ. ಅಲ್ಲಿ ಯಾವ ರೀತಿಯೋ ಅಲ್ಲೇ ಇದೇ ರೀತಿ ತೆಗೆದುಕೊಳ್ಬೇಕು. ಕೋಪಂ ಆರ್ಯೇಣ ಮಾ ಹನ, ಕೋಪಂ ಆರ್ಯೇಣ, ಒಳ್ಳೆಯತನದಿಂದ ಕೋಪವನ್ನು ಗೆಲ್ಲು. ಸಾಮೋಪಹಿತ ಯಾವಾಚ ರೂಕ್ಷಾಣಿ ಪರಿವರ್ಜಯನ್ ವಕ್ತುಮರ್ಹಸಿ ಸುಗ್ರೀವಂ ವ್ಯತೀತಂ ಕಾಲ ಪರ್ಯಯೇ. ಮಾತು ನಿಧಾನವಾಗಿಯೇ ಇರಬೇಕು, ಭಯ ಜಾಸ್ತಿ ಆಗಬೇಕು. ಇವಾಗೇನು ಮಾತಿಲ್ವೇ ಇಲ್ಲ ನಿಂದು, ಆ ತರಹ ಸ್ಟೇಜಲ್ಲಿ ಹೋಗ್ತಾ ಇದ್ದಿ. ಕೆಲವೊಮ್ಮೆ ಮಾತಾಡಿ ಬಗೆಹರಿಸ್ಕೊಳ್ಬೇಕು, ಮಾತು ಮೆಲ್ಲಿಗಿರಬೇಕು. ಸೋಗ್ರಜೇನ
ಅನುಶಿಷ್ಟಾರ್ಥೋ ಯಥಾವತ್ ಪುರುಚರಚಭ ಪ್ರವಿವೇಶ ಪುರೀಂ ವೀರೋ ಲಕ್ಷ್ಮಣ ಪರವೀರ. ಹೀಗೆ ಕೇಳಿದ ಕೂಡಲೇ ಲಕ್ಷ್ಮಣ ದಡದಡನೆ ಹೊರಟಿದ್ದೆ, ಸೀದ ಹೋದ. ಲಕ್ಷ್ಮಣ ಪ್ರತಿಸಂರಬ್ಧೋ ಜಗಾಮ ಭವನಂ ಕಪೇಃ ಶಕ್ರಬಾಣಾತನ ಪ್ರಖ್ಯಂ ಧನುಕಾಲಾಂತಕೋಪಮಂ. ಉದ್ದವಾದ ಹರವಾದ ಬಿಲ್ಲನ್ನು ತೆಗೆದುಕೊಂಡು ಪ್ರವೇಶ ಮಾಡಿದ. ಯಥೋಕ್ತಕಾರಿ ವಚನಂ ಉತ್ತರಂ ಚೈವ ಸೋತ್ತರಂ ಬೃಹಸ್ಪತಿ ಸಮೋ ಬುದ್ಧ್ಯ ಮತ್ವಾ ರಾಮಾನುಜಸ್ತಥಾ. ಹಾಗೆ ಹೋಗ್ತಾ ಇರುವಾಗ ನನ್ನ ಪ್ರಶ್ನೆಗೆ ಅವನೇನು ಹೇಳ್ತಾನೆ, ಅವನಿಗೆ ನಾನೇನು ಪ್ರತ್ಯುತ್ತರ ಕೊಡಬೇಕು, ಇದನ್ನೆಲ್ಲ ತಲೆಯಲ್ಲಿ ಯೋಚನೆ ಮಾಡಿಕೊಂಡೇ ಹೋದ ಅಂತೆ. ಹಾಗೆ ಅಲ್ವಾ, ನಾವು ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ನಾವು ಈ ರೀತಿ ಕೇಳಿದ್ರೆ ಅವನೇನು ಹೇಳ್ತಾನೆ, ಅವನು ಈ ರೀತಿ ಹೇಳ್ತಾ ಇದ್ರೆ ನಾವೇನು ಉತ್ತರ ಕೊಡಬೇಕು ಅಂತ ಎಲ್ಲ ತಯಾರು ಮಾಡಿಕೊಂಡೇ ಹೋಗಿರ್ತೀವಿ. ಅದರಿಂದ ಕಾಮಕ್ರೋಧ ಸಮುತ್ಥೇನ ಭ್ರಾತೃಕ್ರೋಧಾಗ್ನಿನಾವೃತಃ ಪ್ರಭಂಜನ ಇವಾಪ್ರೀತಃ ಪ್ರಯಯೌ ಲಕ್ಷ್ಮಣಸ್ತದಾ. ಲಕ್ಷ್ಮಣ ನುಗ್ಗಿದ ಅಂತೆ. ಹೇಗೆ? ಪ್ರಭಂಜನ ಇವಾಪ್ರೀತಃ, ಸುಳಿಗಾಳಿ ನುಗ್ಗಿದ ಹಾಗೆ, ಸುಂಟರ ಗಾಳಿ ನುಗ್ಗಿದ ಹಾಗೆ ನುಗ್ಗಿದ. ಸಾಲತಾಲಾಶ್ವಕರಣಾಂಶ್ಚ ತರಸಾ ಪಾತಯನ್ ಬಲಾತ್ ಪರ್ಯಸ್ಯನ್ ಗಿರಿಕೂಟಾನಿ ದ್ರುಮಾನನ್ಯಾಂಶ್ಚ ವೇಗಿತಃ. ವೇಗವಾಗಿ ಸರಸರನೆ ನಡೆಯುವಾಗ ಕಾಲಿಗೆ ಸಿಕ್ಕಿ ಕೆಲವು ಮರಗಳು ಬಿದ್ದುವಂತೆ. ಅವನು ಯಾವ ಪರಿ ಹೋಗ್ತಾ ಇದ್ದ ಅಂದರೆ ಬರಿಗಾಲಿನ ಮಹಾನುಭಾವ ಅವನು. ಕಲ್ಲು ಕೆಳಗಡೆ ಇದ್ದದ್ದು ಪುಡಿ ಪುಡಿ ಆಗ್ತಾ ಇತ್ತಂತೆ. ಶಿಲಾಶ್ಚ ಶಿಖಲೀಕುರ್ವನ್ ಪದ್ಭ್ಯಾಂ ಗಜ ಇವಾಚುಗಃ ದೂರಮೇಕ ಪದಂ ತ್ಯಕ್ತ್ವಾ ಯಯೌ ಕಾರ್ಯವಶಾದೃತಂ. ದೂರಂ ಏಕಪದಂ ತ್ಯಕ್ತ್ವಾ, ಅವನು ನಡೆಯುವಾಗ ಸಾಮಾನ್ಯವಾಗಿ ಅವನ ಎತ್ತರಕ್ಕೆ ತಕ್ಕ ಹಾಗೆ ಏನು ಉದ್ದ ಕಾಲಿಡಬೇಕು ಅದನ್ನು ಇಡದೆ ಅದಕ್ಕಿಂತ ಒಂದು ಸ್ವಲ್ಪ ಹತ್ತಿರದಲ್ಲೇ ಕಾಲಿಡ್ತಾ ಇದ್ದಾನೆ. ಅಂದರೆ ಆಲ್ಮೋಸ್ಟ್ ಓಡೋ ಹಾಗೆ ನಡೀತಾ ಇದ್ದಾನೆ. ದೂರಂ ಏಕಪದಂ ತ್ಯಕ್ತ್ವಾ ಯಯೌ ಕಾರ್ಯವಶಾದೃತಂ. ನಿಧಾನಕ್ಕೆ ನಡೆಯುವಾಗ, ನಾರ್ಮಲ್ ವೇಗ ನಡೆಯುವಾಗ ಹೇಗೆ ಎಷ್ಟು ಅಗಲವಾಗಿ ಹೆಜ್ಜೆ ಇಡ್ತಾನೆ ಅಷ್ಟು ಇಲ್ಲ, ಹತ್ತಿರದಲ್ಲೇ ಹೆಜ್ಜೆ ಇಡ್ತಾನೆ. ಅಂದ್ರೇನು? ಓಡ್ತಾ ಇದ್ದಾನೆ ಅಂತ ಅರ್ಥ. ಹತ್ತಿರದಲ್ಲಿ ಹೆಜ್ಜೆ ಇಡ್ಬೇಕಾದ್ರೆ ಓಡಬೇಕು. ತಾಮಪಶ್ಯತ್ ಬಲಾಕಿರಣಾಂ ಹರಿರಾಜ ಮಹಾಪುರೀಂ ದುರ್ಗಾಮಿಕ್ಷ್ವಾಕು ಶಾರ್ದೂಲಃ ಕಿಷ್ಕಿಂಧಾಂ ಗಿರಿಸಂಕಟೇ. ಹೋಗ್ತಾ 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 ಗಿರಿಸಂಕಟೆ, ಬೆಟ್ಟದ ಮಧ್ಯ ಇರುಕಿಕೊಂಡಂತಿರುವ ಕಿಷ್ಕಿಂಧೆಯನ್ನು ಕಂಡ. ಗಿರಿಸಂಕಟೆ, ಅದಕ್ಕಾಗಿ ಯಾರೋ ಒಬ್ಬ ಕನ್ನಡದ ಬುದ್ಧಿವಂತ ಇಕ್ಕಟ್ಟಾಗಿರೋದನ್ನು ಕಿಷ್ಕಿಂಧೆ ಅಂತ ಕರೀತಾ ಇದ್ದಾರೆ. ಯಾರು ವರ್ಡ್ ಕಾಯಿನ್ ಮಾಡಿದವರು ಗೊತ್ತಿಲ್ಲ, ಅದೆಲ್ಲ ಅದು ಬಹಳ ಕಿಷ್ಕಿಂಧೆ, ಒಳ್ಳೆ ಗುಹೆ ಗೊತ್ತಿದ್ದವರು ಹಾಗೆ. ಇಲ್ಲಿರೋದು ಇದೊಂದೇ ಶಬ್ದ, ಗಿರಿಸಂಕಟೆ ಅಂತ. ರೋಷಾತ್ ಪ್ರಸ್ಫುರಮಾಣೋಷ್ಠ ಸುಗ್ರೀವಂ ಪ್ರತಿ ಲಕ್ಷ್ಮಣ. ಸಿಟ್ಟಿನಿಂದ ತುಟಿಗಳು ಅದುರ್ತಾ ಇವೆ ಲಕ್ಷ್ಮಣನದ್ದು. ದದರಶ ವಾನರಾನ್ ಭೀಮಾನ್ ಕಿಷ್ಕಿಂಧಾಯಾಂ ಬಹಿಶ್ಚರಾನ್. ತಳವಾರರು ಅಂತ, ಕಾವಲುಗಾರರು. ಸಿಟ್ಟಿನಿಂದ ನೋಡಿದ, ಸುಗ್ರೀವನ್ ಮೇಲಿನ ಸಿಟ್ಟಿಗೆ ಕಪಿಗಳನ್ನು ನೋಡಿದ. ತಂ ದೃಷ್ಟ್ವಾ ವಾನರಾಃ ಸರ್ವೇ ಲಕ್ಷ್ಮಣಂ ಪುರುತರಜಭಂ ಶೈಲಶೃಂಗಾಣಿ ಚತಚಃ ಪ್ರವೃದ್ಧಾಂಶ್ಚ ಮಹೀರುಹಾನ್ ಜಗೃಹು ಕುಂಜರ ಪ್ರಖ್ಯಾಹ ವಾನರಾಃ ಪರ್ವತಾಂತರೇ. ನೋಡಿದ ಕೂಡಲೇ ಕಪಿಗಳಿಲ್ಲಿ ಇಲ್ವೇ ಇಲ್ಲ, ಬೇರೆ ಕಡೆ ಬೇರೆ ಪರ್ವತಕ್ಕೆ ಹಾರೋಟೋಗಿದ್ರಂಥವ್ರು. ಆ ಪರಿಯ ಸಿಟ್ಟು. ತಾನ್ ಗೃಹೀತ ಪ್ರಹರಣಾನ್ ಸರ್ವಾನ್ ದೃಷ್ಟ್ವಾ ತು ಲಕ್ಷ್ಮಣಃ ಬಭೂವ ದ್ವಿಗುಣಂ ಕ್ರುದ್ಧೋ ಬಹ್ವಿಂಧನ ಇವಾನಲಃ. ಅದಿನ್ನೂ ಸಿಟ್ಟು ಬಂತು. ಅವರು ಹೋಗಿ ಪಾಪ ಮರ ಹಿಡ್ಕೊಂಡ್ರೆ ಭಯ ತಾಳಲಾರದೆ ಇವನೇನು ಮಾಡಿದ, ಹೊಡಿಲಿಕ್ಕೆ ಮರ ಹಿಡ್ಕೋತಾ ಇದ್ದಾರೆ ಅಂತ ಅಂದ್ಕೊಂಡ. ಕೆಲವೊಮ್ಮೆ ಹಾಗಾಗ್ಬಿಡತ್ತೆ.
ಇನ್ನೂ ಸಿಟ್ಟು ಮಾಡಿಕೊಂಡಂತೆ. ತತಃ ಸುಗ್ರೀವ ಭವನಂ ಪ್ರವಿಶ್ಯ ಹರಿಪುಂಗವಾಹ ಕ್ರೋಧಮಾಗಮನಂ ಚೈವ ಲಕ್ಷ್ಮಣಸ್ಯನ್ಯವೇದಯನ್. ಇವ್ರು ಓಡಿದ್ರು. ಅವನು ಒಳ್ಳೆ ನೆಹರು ರಿಲ್ಯಾಕ್ಸ್ ಮೋಡಲ್ಲಿದ್ದ. ಅವನು ನೆಹರು ರಿಲ್ಯಾಕ್ಸ್ ಮೋಡ್ ಗೊತ್ತಲ್ಲ, ಈ ಸುಗ್ರೀವ ಇದ್ದಿದ್ದು ರಿಲ್ಯಾಕ್ಸ್ ಮೋಡೆ. ಎಲ್ಲ ಬರೇ ಹೆಣ್ಣು ಮಕ್ಕಳು ಮಧ್ಯೆ. ಆ ನೆಹರು ರಿಲ್ಯಾಕ್ಸೇಷನ್ನಲ್ಲಿದ್ದ ಅವನು. ಇವನು ಹೋದ ಕೂಡಲೇ ಎಷ್ಟೋ ಜನ ಹೋಗಿ ಲಕ್ಷ್ಮಣನಿಗೆ ಸಿಟ್ಟು ಬಂದಿದೆ, ಅವನು ಓಡಿ ಬರ್ತಾ ಇದ್ದಾನೆ ಅಂದ್ರಂತೆ. ತಾರಯಾತ ಹಿತಕ್ಕಾಮಿ ಸಕ್ತ ಕಪಿ ವೃಷಸ್ತದಾ ನತೇನ ಕಪಿ ಸಿಂಹಾನಾಂ ಶುಶ್ರಾವ ವಚನಂ ತದಾ. ಅವನು ತಾರೆಯ ಜೊತೆಗಿದ್ದ. ಇವರೇನು ಹೇಳಿದ್ರು ಅಂತ ಮೊದಲು ಕೇಳಲೇ ಇಲ್ಲ. ಅವನು ಕಣ್ಗಳನ್ನು ನೋಡಿದ, ಮಾತು ಕಿವಿಗೆ ತಲುಪಿರಲಿಲ್ಲ. ಹಾಗಾಯಿತು. ತತಃ ಸಚಿವತಂದಿಷ್ಟಾ ಹರಯೋ ರೋಮಹರ್ಚಣಾ ಗಿರಿಕುಂಜರನ ಮೇಘಾಭ ನಗರ ನಿರ್ಯಯುಸ್ತದಾ. ಇದನ್ನು ನೋಡಿದ್ರು ಅಲ್ಲಿ ಹತ್ತಿರ ಇದ್ದವರು. ಇದೇನೋ ಸರಿ ಇಲ್ಲ ಅಂತ ಹೇಳಿ ಊರೇ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿದ್ರು. ಇದ್ಯಾಕೋ ಒಂದಕ್ಕೊಂದಕ್ಕೆ ಸಿಂಕ್ ಆಗ್ತಾ ಇಲ್ಲ. ಲಕ್ಷ್ಮಣ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಬಂದು ಹೇಳಿದ್ರೆ ಇವನು ನೋಡುವ ಕಣ್ಣೋಟದಲ್ಲಿ ಭಾವವೇ ಇಲ್ಲ. ತಲೆ ಎಲ್ಲೋ ಇದೆ, ಇಲ್ಲೆಲ್ಲೋ ನೋಡ್ತಾ ಇದ್ದಾನೆ, ನಾವು ಹೇಳಿದ್ದು ಕೇಳಿಸ್ತಾ ಇಲ್ಲ. ಇಷ್ಟೊಂದು ಲೋಲುಪತೆಯನ್ನು ಸುಗ್ರೀವನಿಗೆ ಇದೆ ಅಂತ ಗೊತ್ತಾದರೆ ಲಕ್ಷ್ಮಣ ಬಿಡ್ತಾನ? ಲಕ್ಷ್ಮಣನ ಜೊತೆಗೆ ಹಾಕಿ ನಮಗೂ 2 ಬಾರಿಸಿ ಸಾಯ್ತಲ್ವಾ? ಬೇಡವೇ ಬೇಡ. ನಗರ ನಿರ್ಯಯುಸ್ತದ ನಖದಂಷ್ಟ್ರಾಯುಧಾಸ್ತರವೇ ವೀರಾ ವಿಕೃತ ದರ್ಶನಾ ಸರ್ವೇ ಶಾರ್ದೂಲದಂಷ್ಟ್ರಾಶ್ಚ ಸರ್ವೇ ವಿವೃತ ದರ್ಶನಾ. ಇನ್ನು ಕೆಲವರು ನೋಡಿದ್ರಂತೆ, ಅವರು ಅಯೋಮಯವಾಗಿ ಹಲ್ಕಿರಿದಿದ್ದು ಒಳ್ಳೆ ನಗ್ತಾ ಇರೋ ಹಾಗೆ ಕಂಡಿತಂತೆ. ಎಲ್ಲ ಕಪಿಗಳಲ್ವಾ, ಅವ್ರ ಭಾವನೆ ಇವನಿಗೆ ಕನ್ವೆ ಆಗಬೇಕು. ಅವರ ಯಾವ ಮನಸ್ಸಿಗೆ, ಅವ್ರ ಮುಖದಲ್ಲಿ ಯಾವ ಭಾವನೆ ಮೂಡುತ್ತೋ ಯಾರಿಗೂ ಗೊತ್ತು. ಮನುಷ್ಯರದ್ದೇ ಕಷ್ಟ, ಬೇರೆ ಬೇರೆ ಇದು ಅವ್ರದ್ದು. ಚೀನಾದವ್ರು ನಕ್ಕಿದ್ರೆ ಕಣ್ಣೇ ಒಳಗೊಟ್ಟೋಗ್ಬಿಡುತ್ತೆ. ಕಣ್ಣಿನ ಮೂಲಕ ನಾವೇನಾದರೂ ಗ್ರಹಿಸಬೇಕು. ಆ ತರಹ ಯಾಕೆ ಹಲ್ಕಿರಿತಾರೋ, ಯಾಕೆ ನಗ್ತಾರೋ, ಮನುಷ್ಯರಲ್ಲೇ ಕನ್ಫ್ಯೂಸ್ ಆಗೋದಿದ್ದರೆ ಇನ್ನು ಕಪಿಗಳು ಅವ್ರದ್ದು ಅನ್ಯೂಷಲ್ ಫೇಸು ಅದು ಇನ್ನೂ ಭೀಕರವಾಗಿ ಕಾಣಿಸ್ತಾ ಇತ್ತು ಅಂತಾರೆ ವಾಲ್ಮೀಕಿಗಳು. ಅದರಿಂದಾಗಿ ಸರ್ವೇ ದಶನಾಗಬಲ ಕೇಚಿತ್ ದಶಗುಣೋತ್ತರ ಅಪಶ್ಚಲ್ ಲಕ್ಷ್ಮಣ ಕ್ರುದ್ಧ ಕಿಷ್ಕಿಂಧಾಂ ತಾಂ ದುರಾತದಾಂ. ಆಮೇಲೆ ಅವರನ್ನು ಸಿಟ್ಟಿನಿಂದ ನೋಡಿದ ಲಕ್ಷ್ಮಣ. ಇವರೆಲ್ಲ ಬಂದು ಮುಂದೆ ನಿಂತುಕೊಂಡ್ರು. ಸುಗ್ರೀವಸ್ಯ ಪ್ರಮಾದಂಚ ಪೂರ್ವಜಸ್ಯ ಅರ್ಥಮಾತ್ಮವಾನ್ ಕೃತ್ವಾ ದೃಷ್ಟ್ವಾ ಕ್ರೋಧವಚಂ ವೀರಃ ಪುನರೇವ ಜಗಾಮತಃ. ನಾನು ಹೊರಗಡೆ ಬರುವ ಮೊದಲೇನೆ ಸುಗ್ರೀವ ಹೊರಗಡೆ ಬರಬೇಕಿತ್ತು, ಮನೆಯ ಹೊರಗಡೆ. ನಾನು ಮನೆಯ ಮೊದಲ ಸಾಲಿಗೆ ಬಂದರೂ ಕೂಡ ಅವನು ಒಳಗಡೆ ಬಂದಿಲ್ಲ. ಸಿಟ್ಟು ಮಾಡಿಕೊಂಡ. ಸದೀರ್ಘೋಷ್ಣ ಮಹೋಚ್ಛ್ವಾತಃ ಕೋಪ ಸಂರಕ್ತಲೋಚನಃ ಬಭೂವ ನರಶಾರ್ದೂಲಃ ಸಧೂಮ ಇವ ಪಾವಕಃ. ಹೊಗೆಯಾಡುವ ಬೆಂಕಿಯ ತರಹ ಇದ್ದಂಥವನು. ಬಾಣಚಲ್ಯ ಸ್ಫುರಜ್ಜಿಹ್ವಃ ಸಾಯಕಾತನ ಭೋಗವಾನ್ ಸ್ವತೇಜೋ ವಿಷಸಂಭೂತಃ ಪಂಚಾಸ್ಯೈವ ಪನ್ನಗಃ. ಹೆಡೆಯನ್ನು ಅಗಲವಾಗಿ ತೆರೆದುಕೊಂಡ ಹಾವಿನ ತರಹ ಇದ್ದಂಥವನು. ಹೇಗೆ? ಬಾಣಶಲ್ಯ ಸ್ಫುರಜ್ಜಿಹ್ವಃ, ಬಾಣವೆಂಬ ನಾಲಿಗೆ ಇರುವ, ಸಾಯಕಾತನ ಭೋಗವಾನ್, ಬಿಲ್ಲೂ ಎಂಬ ಮೈ ಇರುವ, ಸ್ವತೇಜೋ ವಿಷಸಂಭೂತಃ, ತನ್ನ ಒಳಗಡೆಯ ಪರಾಕ್ರಮ ಮತ್ತು ಸಿಟ್ಟಿನ ಕುದಿಗಳೆಂಬ ವಿಷ ಇರುವ ಹಾವೋ ಎಂಬಂತೆ ಕಂಡ ಅಂತೆ. ತಂ ದೀಪ್ತಮಿವ ಕಾಲಾಗ್ನಿಂ ನಾಗೇಂದ್ರಮಿವ ಕೋಪಿತಂ ಸಮಾಸಾದ್ಯಾಂಗದ ಸ್ವಾತಾತ್ ವಿಷಾದಮಗಮತ್ಪರಂ. ಆಮೇಲೆ ಅಂಗದ ಬಂದ. ಅವನಿಗೆ ಬಹಳ ಖತಿಗೊಂಡ. ಸಿಟ್ಟಿನಿಂದ ಲಕ್ಷ್ಮಣ ಅಂಗದನಿಗೆ ಹೇಳಿದನಂತೆ, ಹೋಗೋ ಸುಗ್ರೀವ ಕಥ್ಯತಾಂ ವತ್ಸ
ಮಮಾಗಮನಮಿತ್ಯತ. ಮಗು ಅಂಗದ, ಹೋಗಿ ಹೇಳು ನಾನು ಬಂದಿದ್ದೀನಿ ಅಂತ. ತಸ್ಯ ವಾಕ್ಯಂ ಯದಿ ರುಚಿ ಕ್ರಿಯತಾಂ ಸಾಧುವಾನರ ಭ್ರಾತುರ್ವ್ಯತನ ಸಂತಪ್ತೋ ದ್ವಾರಿ ತಿಷ್ಠತಿ ಲಕ್ಷ್ಮಣ. ಹೋಗು ಹೇಳು ಅವನಿಗೆ, ಏಷ ರಾಮಾನುಜ ಪ್ರಾಪ್ತ, ಲಕ್ಷ್ಮಣ ಬಂದಿದ್ದಾನೆ ಅಂತ, ಅಣ್ಣನ ದುಃಖದಿಂದ ಸಿಟ್ಟುಕೊಂಡಿದ್ದಾನೆ ಅಂತ ಹೇಳು. ತಸ್ಯ ವಾಕ್ಯಂ ಯದಿ ರುಚಿ ಕ್ರಿಯತಾಂ ಸಾಧುವಾನರ, ಅವನಿಗೆ ಏನಿಷ್ಟವೋ ಅದನ್ನು ಮಾಡಲಿ, ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನಾನು ಮಾಡ್ತೇನೆ. ಫಸ್ಟ್ ಕ್ರಿಯೆ ಅವನದಾಗಲಿ, ಆಮೇಲೆ ಮೊದಲು ಅವನ ಆ್ಯಕ್ಷನ್ ಏನು ಮಾಡ್ತಾನೆ ನೋಡೋಣ, ಆಮೇಲೆ ನನ್ನ ರಿಯಾಕ್ಷನ್. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಇವನು ಹೋದ. ಪಿತು ಸಮೀಪಮಾಗಮ್ಯ ಸೌಮಿತ್ರಿರಯಮಾಗತಃ ಅಥಾಂಗದಸ್ತಸ್ಯ ಸುತೀವ್ರವಾಚ ಸಂಭ್ರಾಂತ ಭಾವ ಪರಿದೀನ ವಕ್ತ್ರಃ. ಸೀದಾ ಹೋದ. ಅವನು ಏನು ನೋಡೋ ಸ್ಟೇಜಲ್ಲೇ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಸುಗ್ರೀವನಿಗೆ. ತೇಲ್ಗಣ್ಣು ಮೇಲ್ಗಣ್ಣು ಮಾಡ್ತಾ ಇದ್ದಾನೆ. ಇವನು ಸೀದಾ ಹೋದ. ಹೋಗಿ ನಿರ್ಗತ್ಯ ಪೂರ್ವಂ ನೃಪತೇಸ್ತರಸ್ವಿ ತಥೋ ರುಮಾಯಾಶ್ಚರಣೌವ ವಂದೇ. ಯಾವ್ಯಾವ ಸ್ಟೇಜಲ್ಲಿ ಕೂತಿದ್ರೋ ತಾರೆ, ರುಮ, ಸುಗ್ರೀವ, ಮೊದಲು ಇವರು ನಮಸ್ಕಾರ ಮಾಡ್ದ. ಪಾದೌ ಜಗ್ರಾಹ ಸಂಗೃಶ್ಯ ಪಾದೌ ಪಿತುರುಗ್ರತೇಜಾಹ ಜಗ್ರಾಹ ಮಾತು ಪುನರೇವ ಪಾದೌ. ಮೊದಲು ಸುಗ್ರೀವನಿಗೆ ನಮಸ್ಕಾರ ಮಾಡಿದ, ಆಮೇಲೆ ತಾರೆಗೆ ನಮಸ್ಕಾರ ಮಾಡಿದ, ಆಮೇಲೆ ರುಮೆಗೆ ನಮಸ್ಕಾರ ಮಾಡಿದ. ಸ ನಿದ್ರಾಕ್ಲಾಂತ ಸಂವೀತೋ ವಾನರೋ ನ ವಿಬುದ್ಧವಾನ್ ಬಭೂವ ಮದಮತ್ತಶ್ಚ ಮದನೇನ ಚ ಮೋಹಿತಃ. ಆಮೇಲೆ ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ, ಇಷ್ಟಾದರೂ ನಮಸ್ಕಾರ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ತತ ಕಿಲ ಕಿಲಾಂ ಚಕ್ರು ಲಕ್ಷ್ಮಣಂ ಪ್ರೇಕ್ಷ್ಯ ವಾನರಾಹ. ಸದ್ದು ಕಿಲ ಕಿಲ ಕಿಲಾ ಅಂತ ಸದ್ದು. ಪ್ರಸಾದಯಂತಸ್ತಂ ಕ್ರುದ್ಧಂ ಭಯಮೋಹಿತ ಚೇತತಃ. ಒಂದಿಷ್ಟು ಜನ ಹೆಣ್ಣು ಮಕ್ಕಳು ಮುಂದೆ ಬಂದರು. ಹೆಣ್ಣು ಮಕ್ಕಳನ್ನು ನೋಡಿ ಸಿಟ್ಟು ಬಂದೀತೆ, ಸಿಟ್ಟು ಕಡಿಮೆ ಆದೀತೇನೋ ಅಂತ. ಸಿಂಹನಾದಂ ತಮಂ ಚಕ್ರು ಲಕ್ಷ್ಮಣಸ್ಯ ಸಮೀಪತಃ ತೇನ ಶಬ್ದೇನ ಮಹತ ಪ್ರತ್ಯಬುದ್ಧ್ಯತ ವಾನರಃ. ಇನ್ನು ಕೆಲವರು ಗಂಡಸರೆಲ್ಲ ಒಳಗಡೆ ಬಂದರು. ಒಳಗಡೆ ಬಂದು ಸಿಂಹನಾದ ಮಾಡಿದರಂತೆ. ಅಂತ ಎಲ್ಲರೂ ಹಾಗೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಎಚ್ಚರ ಆದ ಹಾಗಾಯಿತು ಸುಗ್ರೀವನಿಗೆ. ಮದ ವಿಹ್ವಲತಾಮ್ರಾಕ್ಷ ವ್ಯಾಕುಲಸ್ರಗ್ವಿಭೂಷಣ ಅಥಾಂಗದ ವಚ ಶ್ರುತ್ವ ತೇನೈವ ಚ ಸಮಾಗತೌ ಮಂತ್ರಿಣೌ ವಾನರೇಂದ್ರಸ್ಯ ಸಮ್ಮತೋದಾರದರ್ಶನೌ. ಪ್ಲಕ್ಷ ಮತ್ತು ಪ್ರಭಾವ ಅಂತ ಇಬ್ಬರು ಪಿಯೆಗಳು, ಹತ್ತಿರದಲ್ಲೇ ಇರುವವರು, ಅವರು ಬಂದ್ರಂತೆ. ಆಸೀನಂ ಪರಿಯುಪಾಸೀನೌ ಯಥಾ ಚಕ್ರಂ ಮರುತ್ಪತೌ. ಸೀದ ಬಂದು ಅದರಲ್ಲಿ ಅವನಿಗೆ ಸ್ವಲ್ಪ ಎಚ್ಚರ ಆದಮೇಲೆ ಹೇಳಿದ್ರಂತೆ, ನೋಡಿ ನಾವು ಇಬ್ಬರು ವೀರರನ್ನು 4 ತಿಂಗಳ ಹಿಂದೆ ಮಳೆಗಾಲ ಆದಮೇಲೆ ನಿಮ್ಮನ್ನು ಮೀಟ್ ಮಾಡ್ತೇವೆ ಅಂತ ಹೇಳಿದ್ವಿ. ಅದರಲ್ಲಿ ಒಬ್ಬ ಬಿಲ್ ಹಿಡ್ಕೊಂಡು ಬಂದು ಬಾಗಿಲಲ್ಲಿ ನಿಂತಿದ್ದಾನೆ, ಅವನ ಹೆಸರು ಲಕ್ಷ್ಮಣ ಅಂತ. ಯಸ್ಯ ಭೀತ ಪ್ರವೇಪಂತೋ ನಾದಾನ್ ಮುಂಚಂತಿ ವಾನರಾಹ. ಓ ನಿಮ್ಮ ಕಿವಿಯನ್ನು ಅತ್ತ ಹಾಯಿಸಿ, ಆ ಕಪಿಗಳ ಸದ್ದು ಕೇಳಿಸ್ತಾ ಇದೆ, ಅದು ಆನಂದದಿಂದ ಬಂದ ಸದ್ದಲ್ಲ, ಭಯದಿಂದ ಹೊರಡುವ ನಾದ, ಅದನ್ನು ಕೇಳಿಸ್ಕೊಳ್ಳಿ. ಆ ಭಯಕ್ಕೆ ಕಾರಣ ಆ ಲಕ್ಷ್ಮಣ. ಸಯೇಷ ರಾಘವ ಭ್ರಾತ ಲಕ್ಷ್ಮಣೋ ವಾಕ್ಯಸಾರಥಿ ವ್ಯವಸಾಯ ರಥ ಪ್ರಾಪ್ತ ತಸ್ಯ ರಾಮಸ್ಯ ಶಾಸನಾತ್. ಆ ವಾಕ್ಯವೆಂಬ ರಾಮನ ಮಾತು ಎಂಬ ಸಾರಥಿಯನ್ನು ಹೊತ್ತು ಏನಾದರೂ ಮಾಡಬೇಕು ಅನ್ನುವ ನಿಶ್ಚಯದ ರಥವನ್ನು ಏರಿ ಲಕ್ಷ್ಮಣ ಬಂದಿದ್ದಾನೆ. ಲಕ್ಷ್ಮಣೇನ ತಕಾಚಂತೆ ಪ್ರೇಷಿತಸ್ತ್ವರಯಾನಘ ಸೋಯಂ ರೋಷಪರೀತಾಂಗೋ ದ್ವಾರಿ ತಿಷ್ಠತಿ ವೀರ್ಯವಾನ್. ಇಡೀ ತುಟಿ ನಡುಗ್ತಾ ಇದೆ, ಕಣ್ಣು ಕಿಸುರಾಗಿದೆ, ಉಗ್ರವಾಗಿದ್ದಾನೆ, ಅವನು ನಿಂತಿದ್ದಾನೆ. ನೋಡಿ, ಹೋಗು, ಅವನನ್ನು ನಮಸ್ಕಾರ ಮಾಡು, ರಾಮ ಹೇಳಿದಂತೆ ಕೇಳು. ರಾಜನಸ್ತಿಷ್ಠಸ್ವ ಸಮಯೇ
ಭವ ಸತ್ಯ ಪ್ರತಿಶ್ರವ, ಹೋಗು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೋ, ಅದಕ್ಕಾಗಿ ಅವನಲ್ಲಿ ಆಚೆ ಇದ್ದಾನೆ ಅಂತ ಇವರೆಲ್ಲ ಹೇಳಿದರು. ಆವಾಗ ಅಂಗದಸ್ಯ ವಚ ಶ್ರುತ್ವ, ಆದರೆ ಅಂಗದ ಹೇಳಿದ ಈ ಮಾತನ್ನು ಅವರು ಹೇಳಿದ್ರು, ಪ್ಲಕ್ಷ ಪ್ಲವ ಅವರಿಬ್ಬರು ಹೇಳಿದ್ರು. ಆದರೆ ಅವನಿಗೆ ಇನ್ನೂ ಸಿಂಕ್ ಆಗ್ತಾ ಇಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ, ಯಾಕೆ ಇವರು ಹೀಗೆ ಬಂದು ನನ್ನನ್ನು ಇವ್ರು ಯಾಕೆ ಸಿಟ್ಟು ಮಾಡ್ಕೋಬೇಕು ಅನ್ನೋದು ಗೊತ್ತಾಗಿಲ್ಲ. ಮುಂದೆ ಲಕ್ಷ್ಮಣ ಮಾತನಾಡ್ತಾನೆ. ಆ ಲಕ್ಷ್ಮಣ ಮಾತನಾಡೋದನ್ನು 1ನೇ ತಾರೀಕು ಶನಿವಾರ ನೋಡೋಣ. ಕೃಷ್ಣಾರ್ಪಣ. ನಾಳೆ ಮಹಾಭಾರತ ಇದೆ ಯಥಾ ಪ್ರಕಾರ, ಅಂದರೆ 7 ಕಾಲಿಗೆ.